ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ಕಾಂಗ್ರೆಸ್ ಹೈಕಮಾಂಡ್ ತೀವ್ರ ಸಂಕಷ್ಟದಲ್ಲಿದೆ. ಒಂದು ಕಡೆ ಪಟ್ಟವನ್ನು ಬಿಟ್ಟುಕೊಡದೆ ಸಿದ್ದರಾಮಯ್ಯನವರು ಹಲವಾರು ಪಟ್ಟುಗಳನ್ನು ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿಎಂ ಪಟ್ಟಕ್ಕಾಗಿ DK ಶಿವಕುಮಾರ್ ಹಲವಾರು ತಂತ್ರಗಳನ್ನು ಉಪಯೋಗಿಸ್ತಾ ಇದ್ದಾರೆ. ಮಧ್ಯದಲ್ಲಿ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ದಲಿತ ಸಿಎಂ ಅನ್ನೋದೇನಾದರೂ ಬಂದರೆ ಖರ್ಗೆಯವರನ್ನ ಬಿಟ್ಟು ಬೇರೆ ವಿಚಾರ ಮಾಡಲಿಕ್ಕಾಗುತ್ತಾ ಅನ್ನುವಂಥ ಸಂಕಷ್ಟದಲ್ಲಿ ರಾಹುಲ್ ಗಾಂಧಿ ಇದ್ದಾರೆ. ಈ ತೊಂದರೆಯಲ್ಲಿರುವಂಥ ಹೈಕಮಾಂಡ್, ಸಂದಿಗ್ಧತೆಯಲ್ಲಿರುವಂಥ ಹೈಕಮಾಂಡ್ಗೆ ಈ ಮೂವರಲ್ಲಿ ಯಾರು ಹಿತವರು ಅಂತ ಆಯ್ಕೆ ಮಾಡೋದೇ ನುಂಗಲಾರದ ಬಿಸಿ ತುಪ್ಪ ಅನ್ನೋ ಥರ ಆಗ್ಬಿಟ್ಟಿದೆ. 3 ಜನರ ಅವಶ್ಯಕತೆ ಕಾಂಗ್ರೆಸ್ಗೆ ಇದೆ. ಇಲ್ಲಿ ಒಬ್ಬರನ್ನ ಬಿಟ್ಟರೆ ಮತ್ತೊಬ್ಬರು ಸಿಡಿದು ನಿಂತರೆ ಕಾಂಗ್ರೆಸ್ಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅನ್ನೋ ಥರ ವಾತಾವರಣ ಇದೆ. ಹಾಗಾದರೆ ಫೋಕಸ್ ಟುಡೇಯಲ್ಲಿ ಇವತ್ತು ಯಾರು ಹಿತವರು ಈ ಮೂವರೊಳಗೆ? ರಾಹುಲ್ ಗಾಂಧಿಗೆ ಇರೋ ಸಂಕಷ್ಟಗಳೇನು, ಹೈಕಮಾಂಡ್ ಪ್ಲಾನ್ ಏನು ಅನ್ನೋದನ್ನು ಇನ್ ಡಿಟೇಲ್ ಆಗಿ ಹೇಳ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ವೀಕ್ಷಕರೇ, 2013ರಲ್ಲಿ KPCC ಅಧ್ಯಕ್ಷರಾಗಿದ್ದು ಪರಮೇಶ್ವರ್ ಅವರು ತಾವು ಸೋತರು, ಆದರೆ ಪಕ್ಷವನ್ನು ಗೆಲ್ಲಿಸಿದ್ರು. ಪರಿಣಾಮ ಅಧಿಕಾರಕ್ಕೆ ಬಂದಿದ್ದು ಇದೇ ಅಹಿಂದ ನಾಯಕ, ಧೀಮಂತ ನಾಯಕ ಸಿದ್ದರಾಮಯ್ಯನವರು. 2013ರಿಂದ 2018ರವರೆಗೂ ಸಿದ್ದರಾಮಯ್ಯನವರ ಆಡಳಿತವನ್ನು ಕಂಡಂಥವರು. ಜನರ ಮನಸ್ಸಿನಲ್ಲಿ ಒಂದು ಭಾವನೆ ಇತ್ತು, ಸಿದ್ದರಾಮಯ್ಯನವರು ಒಳ್ಳೆಯ ಆಡಳಿತ ಕೊಟ್ಟರು ಫಸ್ಟ್ ಟರ್ಮಲ್ಲಿ ಅಂತ. ಈ ರೀತಿಯ ಅಂದರೆ 2ನೇ ಅವಧಿಯ ರೀತಿಯ ಯಾವುದೇ ಗೊಂದಲಗಳು ಅವಾಗಿರಲಿಲ್ಲ. ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಿದ್ರು, ಕಂಟ್ರೋಲ್ ಇತ್ತು, ಸರ್ಕಾರದ ಮೇಲೆ ಹಿಡಿತಾ ಇತ್ತು. ಸಿದ್ದರಾಮಯ್ಯನವರು ಹೇಳಿರೋ ಥರ ಅಧಿಕಾರ ನಡೀತಾನೆ ಇತ್ತು, ಆಡಳಿತ ನಡೀತಾನೆ ಇತ್ತು. ಆದರೆ ಆ 2018ರಿಂದ 23ರವರೆಗೂ ಬಂದಂಥ ಕಿಚಡಿ ಸರ್ಕಾರಗಳು, ಒಂದು ಸಮ್ಮಿಶ್ರ ಸರ್ಕಾರ, ಮುಖ್ಯಮಂತ್ರಿಯಾಗಿದ್ದು HD ಕುಮಾರಸ್ವಾಮಿ, ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಪತನವಾಯಿತು, ಮುಖ್ಯಮಂತ್ರಿಯಾಗಿದ್ದು BS ಯಡಿಯೂರಪ್ಪ. ಆಪರೇಷನ್ ಕಮಲದ ಮೂಲಕ ಅಧಿಕಾರಕ್ಕೆ ಬಂದ ಯಡಿಯೂರಪ್ಪನವ್ರನ್ನೂ ಕೂಡ ಉಳಿದ ಅವಧಿಗೆ ಮುಖ್ಯಮಂತ್ರಿಯಾಗಿ ಉಳಿಸಲೇ ಇಲ್ಲ BJP. ಮತ್ತೆ ಮುಖ್ಯಮಂತ್ರಿ ಬದಲಾವಣೆಯಾಯಿತು, ಬಂದದ್ದು ಬಸವರಾಜ ಬೊಮ್ಮಾಯಿ. ಈ ಗೊಂದಲಗಳು ಕರ್ನಾಟಕದ ಜನರಲ್ಲಿ ಎಲ್ಲೋ ಒಂದು ಕಡೆ 2013ರಿಂದ 18ರವರೆಗೂ ಸಿದ್ದರಾಮಯ್ಯನವರ ಆಡಳಿತವನ್ನು ನೆನಪು ಮಾಡ್ತಾ ಇತ್ತು. ಸಿದ್ದರಾಮಯ್ಯನವರು ಈ ರೀತಿಯ ಗೊಂದಲಗಳಿಗೆ ಅವಕಾಶ ಕೊಟ್ಟಿರಲಿಲ್ಲ. ಒಂದು ರೀತಿ ಸುಭದ್ರ ಅಧಿಕಾರ ಇತ್ತು ಕರ್ನಾಟಕಕ್ಕೆ ಅಂತ ನೆನಪಾಗಿ ಸಿದ್ದರಾಮಯ್ಯನವರ ಆಡಳಿತವನ್ನು ಒಂದು ಕಡೆ ನೆನಪು ಮಾಡ್ಕೊಳ್ತಾ ಇದ್ರು. ಅದೇ ಟೈಮಿಗೆ DK ಶಿವಕುಮಾರ್ KPCC ಅಧ್ಯಕ್ಷರಾಗಿ ಹಲವು ಕೆಲಸಗಳನ್ನು ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತಂದರು, ಇಬ್ಬರು ಸೇರಿ. ಯಾರು? ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್. ಪರಿಣಾಮ ಕಾಂಗ್ರೆಸ್ 135 ಸ್ಥಾನಗಳಷ್ಟು ಗೆದ್ದು ಮತ್ತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಇಲ್ಲಿ ಫೈಟ್ ಸ್ಟಾರ್ಟ್ ಆಯಿತು. ಆವಾಗ ಅಖಾಡಕ್ಕಿಳಿದಂಥ ಹೈಕಮಾಂಡ್ ಇಬ್ಬರ ಮಧ್ಯದಲ್ಲಿ ಏನೋ ಒಂದು ಸಂಧಾನ ಮಾಡಿತ್ತು ಅನ್ನೋ ಮಾತುಗಳಿದ್ರು ಕೂಡ ಅದನ್ನು ಯಾರೂ ಅಧಿಕೃತಗೊಳಿಸ್ತಾ ಇಲ್ಲ. ಹಾಗಾಗಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು 2023ರಲ್ಲಿ ಅಧಿಕಾರವನ್ನು ವಹಿಸಿಕೊಂಡರು. ಸರಿಯಾಗಿ 2.5 ವರ್ಷಗಳ ನಂತರ ಅಧಿಕಾರವನ್ನು DK ಶಿವಕುಮಾರ್ಗೆ ಬಿಟ್ಟುಕೊಡೋ ಅಗ್ರಿಮೆಂಟ್ ಆಗಿದೆ ಅನ್ನುವಂಥ ಚರ್ಚೆ ಶುರುವಾಯ್ತಲ್ಲ, ಆವಾಗಲೇ ಕಾಂಗ್ರೆಸ್ ಹೈಕಮಾಂಡ್ಗೆ ಸಂಕಷ್ಟ ಶುರುವಾಗಿತ್ತು. ಒಂದು ಕಡೆ DK ಶಿವಕುಮಾರ್ ನಾನು ಕೆಲಸ ಮಾಡಿದ್ದೀನಿ, ಕೂಲಿ ಕೊಡಿ ಅಂತ ಹೋಗ್ತಾ ಇದ್ರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಟೈಮ್ ಬರಲಿ ನೋಡೋಣ ಅಂತ ಹೋಗ್ತಾ ಇದ್ರು. ಇದರ ಮಧ್ಯದಲ್ಲಿ DK ಶಿವಕುಮಾರ್ ಅವರಿಗೆ ಪಟ್ಟವನ್ನು ಬಿಟ್ಟು ಕೊಡಲೇಬೇಕು ಅನ್ನುವಂಥ ಸಂದರ್ಭ ಬಂದರೆ ಸಿದ್ದರಾಮಯ್ಯನವರು ಮತ್ತೊಂದು ಪ್ಲಾನ್ ಮಾಡಿಕೊಂಡ್ರು, ದಲಿತ CM ಅನ್ನೋ ಟ್ರಂಪ್ ಕಾರ್ಡನ್ನು ಯೂಸ್ ಮಾಡಿದ್ರು. ಅಹಿಂದ ನಾಯಕ ಸಿದ್ದರಾಮಯ್ಯನವರು ಮುಂದೆ ಅಹಿಂದ ಮತಗಳ ಕ್ರೋಢೀಕರಣಕ್ಕೆ ಯಾರಿದ್ದಾರೆ, ವಾಟ್ ನೆಕ್ಸ್ಟ್, ಹೂ ಇಸ್ ನೆಕ್ಸ್ಟ್ ಅನ್ನೋ ಥರ ಪ್ರಶ್ನೆಗಳನ್ನು ಕೇಳಿದಾಗ ಹೈಕಮಾಂಡ್ಗೆ ಅದು ನಿಜ ಅನ್ನೋ ಥರ ಆಯಿತು. ದಲಿತ CM ಅಂತ ಬಂದಾಗ 2013ರಲ್ಲಿ ಸೋತಂಥ ಪರಮೇಶ್ವರ್ ಅವ್ರನ್ನ ಮಾಡಬೇಕಾ, ಅಥವಾ ಹಿರಿಯ ನಾಯಕರು ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿಗೆ ಬಂದಿರೋ ಕಾರಣದಿಂದ ಕಾಂಗ್ರೆಸ್ ಅವ್ರನ್ನ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಕರೆಸ್ಕೊಳ್ತು, ಕಾಂಗ್ರೆಸ್ನಲ್ಲೇ ಹುಟ್ಟಿ ಬೆಳೆದು ಕಾಂಗ್ರೆಸ್ಸನ್ನು ಕಟ್ಟಿದ ಕಾಂಗ್ರೆಸ್ ಕಟ್ಟಾಳು ಅವರನ್ನು ಮುಖ್ಯಮಂತ್ರಿ ಮಾಡಬೇಕಾ, ಅಥವಾ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಇದೇ ರೀತಿ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾರಾ, ಅಹಿಂದ ಮತಗಳನ್ನು ಕಾಂಗ್ರೆಸ್ಸಿಗೆ ತಂದು ಕೊಡ್ತಾರಾ, ಅಥವಾ DK ಶಿವಕುಮಾರ್ ಅವ್ರನ್ನೇನಾದರೂ ಮುಖ್ಯಮಂತ್ರಿ ಮಾಡಲಿಲ್ಲ ಅಂದರೆ DK ಶಿವಕುಮಾರ್, ಟ್ರಬಲ್ ಶೂಟರ್ DK ಶಿವಕುಮಾರ್ ಕಾಂಗ್ರೆಸ್ನ ಸಂಕಷ್ಟ ಕಾಲದಲ್ಲಿ ಈ ಹಿಂದೆ ಬೆನ್ನಿಗೆ ನಿಂತತ್ತೆ, ಇನ್ನು ಮುಂದೆ ಇವ್ರು ನಿಲ್ತಾರಾ? ಈ ರೀತಿಯ ಸಂದಿಗ್ಧತೆಯಲ್ಲಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಇದ್ದಾರೆ. ಹಾಗಾಗಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಬದಲಾವಣೆ ಮಾಡಬೇಕಾ, ಮಾಡಲೇಬೇಕು ಅಂತ ತೀರ್ಮಾನಕ್ಕೆ ಬಂದರೆ ಯಾವ ಆಧಾರದಲ್ಲಿ ಮಾಡಬೇಕು,
ಯಾವ ಕಾರಣಗಳನ್ನು ಇಟ್ಕೊಂಡು ಮುಖ್ಯಮಂತ್ರಿ ಬದಲಾವಣೆಯನ್ನು ಮಾಡಬೇಕು, ಯಾಕಂದರೆ ಅದನ್ನ ಬಹಿರಂಗ ಪಡಿಸ್ಬೇಕು, ರಾಜ್ಯದ ಜನರಿಗೆ ಹೇಳಬೇಕು. ಈ ಕಾರಣಕ್ಕಾಗಿ ನಾವು ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡ್ತಿದ್ದೀವಿ. ವಯಸ್ಸಿನ ಕಾರಣಕ್ಕೆ ಅವ್ರನ್ನ ಮುಖ್ಯಮಂತ್ರಿ ಬದಲಾವಣೆ ಮಾಡಿದರೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಹೇಗೆ ಮಾಡಲಿಕ್ಕಾಗುತ್ತೆ? ಆಗಲ್ಲ. ಹಾಗಾದರೆ ಯಾವ ಕಾರಣಕ್ಕೆ? ಸಿದ್ದರಾಮಯ್ಯನವ್ರದ್ದು ಕ್ಲೀನ್ ಇಮೇಜ್ ಇಲ್ವಾ? ಭ್ರಷ್ಟಾಚಾರದ ಆರೋಪಗಳಿದಾವ? ಅಥವಾ ಅವ್ರ ಹಿಂದೆ ಮತ ಬ್ಯಾಂಕ್ ಇಲ್ವಾ? ಅಥವಾ ಅವರಿಗೆ ಶಾಸಕರ ಬೆಂಬಲ ಇಲ್ವಾ? ಎಲ್ಲದರಲ್ಲೂ ಇದೆ. ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ಮುಂದುವರಿಸಿದರೆ ಒಂದು ತಲೆನೋವು ಹೈಕಮಾಂಡ್ಗೆ, ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಕರ್ಕೊಂಡು ಬಂದರೆ ಮತ್ತೊಂದು ರೀತಿ ತಲೆನೋವು ಹೈಕಮಾಂಡ್ಗೆ, ಅಥವಾ ಇವರಿಬ್ಬರು ಬೇಡಪ್ಪ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮಾಡ್ಬಿಡೋಣ ಅಂದರೆ ಮೂರನೇ ತಲೆನೋವು ಹೈಕಮಾಂಡ್. ಹಾಗಾಗಿ ಈಗ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯದಲ್ಲಿರೋದು ಒಂದೇ ಮಾತು, ಯಾರು ಹಿತವರು ಈ ಮೂವರೊಳಗೆ ಅನ್ನುವಂಥದ್ದು. ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ, ಸೋನಿಯಾ ಯಾವುದಾದ್ರೂ ಒಂದು ಕನ್ಕ್ಲೂಷನ್ಗೆ ಬರ್ತಾರಾ? ಕಾದು ನೋಡಬೇಕಿದೆ. ಇದಾಗಿತ್ತು ಫೋಕಸ್ ಟುಡೇ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.